ಪ್ರೆಗ್ನೆನ್ಸಿ, IVF ಇದೆಲ್ಲ ಏನು ಮ್ಯಾಮ್? IVF ಅನ್ನೋದು ಒಂದು ಸಣ್ಣ ಸಸಿನ ಬೆಳೆಸ್ದ ಹಾಗೆ, ಗೊತ್ತಾ? ಏನು? ಸಸಿನ ಬೆಳೆಸಕ್ ಮುಂಚೆ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡ್ತೀವಿ. ಅದೇ ರೀತಿ IVF ನಲ್ಲಿ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಟು ಅಂಡಾಶಯದಿಂದ ಮಲ್ಟಿಪಲ್ ಮೊಟ್ಟೆಗಳು ಬರೋ ಹಾಗೆ ಮಾಡ್ತೀವಿ. ಯಾಕೆ ಜಾಸ್ತಿ ಮೊಟ್ಟೆಗಳು ಬೇಕು? ಒಂದು ಸಸಿ ಬೆಳೆಸ್ಲಿಕ್ಕೆ ನಾವು ಸುಮಾರು ಬೀಜಗಳನ್ನ ಉಳ್ತೀವಲ್ವಾ, ಸಕ್ಸಸ್ ರೇಟ್ ಚೆನ್ನಾಗಾಗ್ಬೇಕು ಅಂತ ಹೇಳಿ ಅದೇ ರೀತಿ ನಾವು ಮಲ್ಟಿಪಲ್ ಮೊಟ್ಟೆಗಳಿಂದ ಚೂಸ್ ಮಾಡ್ತೇವೆ. ಆಮೇಲೆ ನೀವು ಬೀಜನ ನೀರಿನಲ್ಲಿ ಹಾಕ್ತೀರಾ, ಅಲ್ಲಿಂದ ಜೀವ ಮೊದಲಾಗುತ್ತೆ. ಅದೇ ರೀತಿ ಅಂಡಾಣು ಮತ್ತು ವೀರ್ಯಾಣು ಎರಡು ಲ್ಯಾಬ್ ನಲ್ಲಿ ಒಂದು ಡಿಶ್ ನಲ್ಲಿ ಕೂಡ್ತವೆ. ನಂತರ ಒಂದು ಸಿಂಗಲ್ ಸೆಲ್ ಆಗಿ ಇದು ಶುರುವಾಗಿ ಇಬ್ಬಾಗಗೊಂಡು ಜೀವ ಮೊದಲುಗೊಳ್ಳುತ್ತೆ. ನಿಮ್ಮ ಮಗುವಿನ ಆರಂಭ ಅದು. ಆಮೇಲೆ ಏನಾಗುತ್ತೆ? ಆ ಸಣ್ಣ ಸಸಿ 5 ದಿನದವರೆಗೂ ಆ ಚಿಕ್ಕ ಪಾಟ್ ಅಲ್ಲಿ ಬೆಳೆಯುತ್ತೆ ಅಲ್ವಾ. ಆ ಸಸಿ ಬಲಿಷ್ಠಗೊಂಡ ಮೇಲೆ ನೀವು ಅದನ್ನ ತೆಗೆದು ಭೂಮಿಲಿ ಉಳ್ತೀರಾ. ಅದೇ ರೀತಿ ಭ್ರೂಣ ನಮ್ಮ ಲ್ಯಾಬ್ ನಲ್ಲಿ 5 ದಿವಸದವರೆಗೂ ಬೆಳೆಯುತ್ತೆ. ಅದು ರೆಡಿ ಆದ್ಮೇಲೆ ನಾವು ಅದನ್ನ ನಾಜೂಕಾಗಿ ಗರ್ಭದ ಒಳಗೆ ಸೇರಿಸಿ ಕಾಯ್ತೇವೆ. IVF ಅನ್ಯಾಚುರಲ್ ಅಲ್ಲ, ಅದು ನೈಸರ್ಗಿಕನೇ, ಸ್ವಲ್ಪ ಸಹಾಯದೊಂದಿಗೆ ಅಷ್ಟೇ. ನಿಮಗೆ ಈ IVF ನ ಹಾದಿ ಸೂಕ್ತನಾ ಅಂತ ತಿಳ್ಕೊಬೇಕಾ? ನನಗೆ ಸೀಡ್ ಅಂತ ಹೇಳಿ DM ಮಾಡಿ.